ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರೇ, ಹೌದು ಸ್ನೇಹಿತರೆ, ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಕಷ್ಟಕರವೆಂದು ತೋರುವಂತಹ ಮಾರ್ಗವು ದೇವರು ನಿಮ್ಮನ್ನು ವಿಶೇಷವಾದ ದಿಕ್ಕಿಗೆ ಕಳಿಸುವಂತಹ ಒಂದು ವಿಶೇಷವಾದ ಸಂಕೇತವಾಗಿರುತ್ತದೆ. ನಿಮ್ಮನ್ನು ವಿಶೇಷವಾಗಿಸಲು ಕೆಲಸ ಮಾಡುತ್ತಿದ್ದಾನೆಂದು ಅರ್ಥ ಮಾಡಿಕೊಳ್ಳಬೇಕು. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಈ ಸಮಯ ಅತ್ಯದ್ಭುತ ಮತ್ತು ಶಕ್ತಿಶಾಲಿಯಾಗಿದೆ. ಏಕೆಂದರೆ ಜುಲೈ 5 ನೀವು ಅಂದುಕೊಳ್ಳದೇ ಇರುವಂತಹ ವಿಶೇಷವಾದ ತಿರುವು ನಿಮ್ಮ ಜೀವನವನ್ನು ಈಗ ಬದಲಾಯಿಸಲು ಬರುತ್ತದೆ. ಪ್ರತಿಯೊಂದು ಪರೀಕ್ಷೆಯು ನಿಮ್ಮನ್ನು ಬಲಪಡಿಸಲು, ನಿಮ್ಮನ್ನು ಮುರಿಯಲು ಅಲ್ಲ. ನೀವು ಅಳುವಾಗ ದೇವರು ನಿಮ್ಮನ್ನು ಖಂಡಿತವಾಗಿ ಕಣ್ಣೀರನ್ನು ಒರೆಸುತ್ತಾನೆ, ನಿಮ್ಮೊಂದಿಗೆ ನಿಲ್ಲುತ್ತಾನೆ. ಆತನ ಯೋಜನೆಯ ಸಮಯ ಇನ್ನೂ ಬಂದಿಲ್ಲ ಎಂಬುದು ನೀವು ಮಾತ್ರ ನಿರೀಕ್ಷಿಸಬೇಕಾಗುತ್ತದೆ. ಒಂದು ಪವಾಡ ನಿಮ್ಮ ಜೀವನದ ಹತ್ತಿರಕ್ಕೆ ಬರುತ್ತಿದೆ. ಈಗ ಸ್ನೇಹಿತರೆ, ಅಸಲಿ ಆಟ ಶುರುವಾಗುತ್ತದೆ. ಈಗ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡದ್ದನ್ನು ಬಹಳಷ್ಟು ಸುಲಭವಾಗಿ ಪಡೆದುಕೊಳ್ಳುತ್ತೀರಾ. ಏಕೆಂದರೆ ವೃಶ್ಚಿಕ ರಾಶಿಯವರು ಬಹಳಷ್ಟು ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಜನರು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಕಠಿಣವಾಗಿರುವಂತಹ ಕವಚದಂತೆ ಕಂಡರೂ ಕೂಡ ಒಳಗಡೆ ಇರುವಂತಹ ಮೃದು ಸ್ವಭಾವ ಯಾರ ಕಣ್ಣಿಗೂ ಕಾಣುವುದಿಲ್ಲ. ಈಗ ನಿಮ್ಮ ಜೀವನದಲ್ಲಿ ಸ್ನೇಹಿತರೆ ಒಂದು ಭಯಂಕರವಾಗಿರುವ ವಿಷಯ ನಡೆಯುತ್ತದೆ. ಸಾವು ಸಮೀಪಿಸುತ್ತಿದೆ. ಒಂದು ಭಯಾನಕ ಘಟನೆ ಸಂಭವಿಸುತ್ತದೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಹೌದು ಸ್ನೇಹಿತರೆ, ಇದು ಏಕೆ ನಡೆಯುತ್ತದೆ? ನೀವು ಅದನ್ನು ಸರಿಯಾಗಿ ಕೇಳಿದರೆ ನಿಮ್ಮ ಜೀವನದಲ್ಲಿ ಘಟನೆಯು ನಿಮ್ಮ ಎಲ್ಲ ಜೀವಿತ ಅವಧಿಯಲ್ಲಿ ಖಂಡಿತವಾಗಿಯೂ ಸಂಭವಿಸುತ್ತದೆ. ಆದರೆ ಸ್ನೇಹಿತರೆ, ಅದರ ಹಿಂದಿನ ಸತ್ಯವನ್ನು ತಿಳಿದುಕೊಂಡಾಗ ನೀವು ಸಹ ನಿಮ್ಮ ವಿಶೇಷವಾಗಿರುವಂತಹ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೀರಾ. ನೀವು ನಿಮ್ಮ ಹಣೆ ಬರಹವನ್ನು ಬದಲಾಯಿಸುತ್ತಿದ್ದೀರಿ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಏನಾಗುತ್ತದೆಯೋ ಅದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಮತ್ತು ಕಷ್ಟದಿಂದ ಮುಕ್ತಿಯನ್ನು ಪಡೆದುಕೊಳ್ಳುವಂತೆ ಮಾಡುತ್ತದೆ. ಏಕೆಂದರೆ 100% ನಿಮ್ಮ ಜೀವನದಲ್ಲಿ ಇದು ಸಂಭವಿಸುತ್ತದೆ ಮತ್ತು ಇದರಿಂದ ನಿಮ್ಮ ಜೀವನದ ಮೇಲೆ ವಿಶೇಷವಾದ ಒಂದು ಘಟನೆ ನಡೆಯುತ್ತದೆ. ಆ ಘಟನೆ ನಿಮ್ಮನ್ನು ಎಲ್ಲ ರೀತಿಯ ಜನರಿಗಿಂತ ವಿಭಿನ್ನವಾಗಿ ಮಾಡ್ತಾ ಹೋಗುತ್ತೆ. ಏಕೆಂದರೆ ಇದು ನಿಮ್ಮ ಜೀವನದಲ್ಲಿ ಸಂಭವಿಸಿದ ನಂತರ ಶುಕ್ರ ಮತ್ತು ರಾಹು ಕೇತು ನಿಮ್ಮ ಜೀವನದ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತಾರೆ. ಎಲ್ಲರೂ ನಿಮ್ಮ ಜಾತಕದಲ್ಲಿ ಬಹಳ ಪ್ರಬಲವಾದ ಸ್ಥಾನದಲ್ಲಿ ಇರುತ್ತಾರೆ. ಅವರ ಸ್ಥಾನ ನಿಮಗೆ, ಅದರ ಪರಿಣಾಮ ನಿಮ್ಮ ಮೇಲೆ ವಿಶೇಷವಾದ ರೀತಿಯಲ್ಲಿ ಬೀರುತ್ತದೆ. ಇದರಿಂದಾಗಿ ನಿಮ್ಮ ಕಷ್ಟಗಳು ದೂರವಾಗುತ್ತೆ. ನೀವು ಅನುಭವಿಸಲ್ಪಟ್ಟಂತಹ ಪ್ರತಿಯೊಂದು ನೋವಿನಿಂದ ಹೊರಗೆ ಬರುತ್ತೀರಾ. ಶುಕ್ರನು ನಿಮ್ಮ ಜೀವನದಲ್ಲಿ ಸಂಬಂಧಪಟ್ಟಂತಹ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ಗ್ರಹವಾಗಿದ್ದಾನೆ. ಅವನು ಸಂಪತ್ತು, ಐಶ್ವರ್ಯ, ಐಷಾರಾಮಿ ಜೀವನ ಮತ್ತು ಯಾವುದೇ ರೀತಿಯ ಸೌಂದರ್ಯ, ಕಲೆ ಎಲ್ಲ ದೃಷ್ಟಿಯಿಂದಲೂ ಕೂಡ ನಿಮಗೆ ಒಳಿತನ್ನ ಮಾಡುತ್ತಾನೆ. ಆದರೆ ಕೇತು ಮತ್ತು ರಾಹು ನಿಮ್ಮ ಜೀವನದಲ್ಲಿ ಬಲವಾದಾಗ ಸಂಪತ್ತಿನೊಂದಿಗೆ ಒಂದು ಸಂಬಂಧಿಸಿದಂತಹ ವ್ಯಾಪಾರವು ದೊಡ್ಡ ಮಟ್ಟದಲ್ಲಿ ಆಕಾಶದ ಎತ್ತರಕ್ಕೆ ಬೆಳೆಯುತ್ತದೆ. ಈ ಸಂಬಂಧಿಸಿದಂತಹ ವಿಚಾರದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಶುಕ್ರ ಬಲಶಾಲಿಯಾಗಿದ್ದರೆ ಸ್ನೇಹಿತರೆ, ರಾಹು ಮತ್ತು ಕೇತು ನಿಮ್ಮ ಜಾತಕದಲ್ಲಿ ನಿಮ್ಮ ಜೀವನದ ಮೇಲೆ ತಮ್ಮ ಮಂತ್ರವನ್ನು ಹಾಕಿದರೆ ಅದು ವಿಪತ್ತಿಗೆ ಕಾರಣವಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ಕೆಲವು ವಿಷಯಗಳ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತದೆ ಮತ್ತು ನೀವು ಪೂರ್ಣವಾದ ಪ್ರಯೋಜನವನ್ನು ಪಡೆಯಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಇದು ದೊಡ್ಡದಾಗಿರುವಂತಹ ವಿಷಯವಲ್ಲ. ಆದರೆ ಈ ಗ್ರಹ ಸಂಚಾರವು ನಿಮ್ಮ ಪ್ರಯೋಜನಕ್ಕೆ ನಿಮ್ಮ ಜಾತಕದಲ್ಲಿ ರಚಿಸಲಾಗಿರುವಂತಹ ಒಂದು ವಿಶೇಷವಾದ ಖ್ಯಾತಿ, ಗೌರವವನ್ನು ನೀಡುತ್ತದೆ. ನಿಮ್ಮ ಶತ್ರುವನ್ನು ನಾಶ ಮಾಡುತ್ತಾರೆ. ಇಂದಿನ ಒಂದು ವಿಶೇಷವಾದ ವಿಡಿಯೋವನ್ನು ಕೊನೆವರೆಗೂ ತಿಳಿದುಕೊಂಡಾಗ ಮಾತ್ರ ನಿಮ್ಮ ಜೀವನದಲ್ಲಿ ಆಗುವಂತಹ ಮಹತ್ತರವಾದ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾರೆ ನಾವು ತಿಳಿಸುವಂತಹ ಸಣ್ಣ ಪುಟ್ಟ ಪರಿಹಾರವನ್ನು ಕಾರ್ಯಗತಗೊಳಿಸೋದ್ರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬೆನ್ನ ಹಿಂದೆ ಬರುತ್ತದೆ. ಹಾಗಾದರೆ ಈ ಸಮಯದಲ್ಲಿ ನೀವು ಅನುಸರಿಸಬೇಕಾದಂತಹ ವಿಚಾರ ಯಾವುದು? ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಂತರ ನೀವು ಲಕ್ಷಗಳೊಂದಿಗೆ ಅಲ್ಲ, ಕೋಟಿಗಳೊಂದಿಗೆ ಆಟವಾಡುತ್ತೀರಾ. ನಿಮ್ಮನ್ನು ಶ್ರೀಮಂತರ ಪಟ್ಟಿಗೆ ಸೇರಿಸಲಾಗುತ್ತದೆ. ಬಡವನಾಗಿ ನಿಮ್ಮ ಜೀವನವು ಕೊನೆಗೊಳ್ಳುತ್ತದೆ. ಆದರೆ ಸ್ನೇಹಿತರೆ, ವೃಶ್ಚಿಕ ರಾಶಿಯವರೇ, ಈ ಸಮಯ ಅತ್ಯಂತ ವಿಶೇಷವಾಗಿರುತ್ತದೆ, ಶಕ್ತಿಶಾಲಿಯಾಗಿರುತ್ತದೆ, ಅಷ್ಟೇ ರೀತಿಯಲ್ಲಿ ಭಯಂಕರವಾಗಿರುತ್ತದೆ ಮತ್ತು ಸವಾಲಿನಿಂದ ಕೂಡಿರುತ್ತದೆ. ಅವರು ಹೇಳುತ್ತಾರೆ, ನೀವು ಏನನ್ನಾದರೂ ಪಡೆಯಲು ಏನನ್ನಾದರೂ ಕಳೆದುಕೊಳ್ಳಬೇಕು. ಅದು ನಿಜವಾಗಿರುತ್ತದೆ. ಏನನ್ನ ಕಳೆದುಕೊಳ್ಳಬೇಕು, ಆದ್ದರಿಂದ ಇಲ್ಲಿಂದ ನೀವು ಏನನ್ನಾದರೂ ಪಡೆಯಲು ಏನನ್ನಾದರೂ ಮಾಡಬೇಕಾಗುತ್ತದೆ. ಏನು ಮಾಡಬೇಕು? ಕೆಲವು ಮುನ್ನೆಚ್ಚರಿಕೆಗಳು ಒಳ್ಳೆಯದಲ್ಲ. ಆದ್ದರಿಂದಾಗಿ ಎಚ್ಚರಿಕೆಯಿಂದ ನೋಡಿ. ಈಗ ಮಾತಾ ರಾಣಿಯ ಒಂದು ವಿಶೇಷವಾದ ಕೃಪೆಗೆ ನೀವು ಪಾತ್ರರಾಗ್ತಿದ್ದೀರಾ. ನಿಜವಾದ ಪ್ರೀತಿಯ ಒಂದು ವಿಶೇಷವಾದ ಭಕ್ತಿಯ ಒಂದು ಶಕ್ತಿಯನ್ನು ಈಗ ಅನುಭವಿಸಲು ಸಿದ್ಧರಾಗ್ತೀರಾ. ದೇವರು ನಿಮಗೆ ತಾಳ
ಕಳ ಮಾಡಿದ್ದಾನೆ, ಆದರೆ ನ್ಯಾಯವನ್ನು ಕೊಡುತ್ತಾನೆ. ಅವನ ನ್ಯಾಯ ನಿಮ್ಮ ಜೀವನದಲ್ಲಿ ಕತ್ತಲೆಯಿಂದ ಬೆಳಕಿಗೆ ಕರೆದುಕೊಂಡು ಬರುವಂತಹ ವಿಶೇಷವಾದ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದ ವಿಡಿಯೋವನ್ನು ಪ್ರಾರಂಭಿಸೋಣ. ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಈಗ ಎಲ್ಲವನ್ನ ಕೂಡ ನೀವು ಪಡೆದುಕೊಳ್ತೀರಾ. ಆದರೆ ಯಾವುದನ್ನು ಕೂಡ ಪ್ರದರ್ಶನದಲ್ಲಿ ಸಹ ನಿಮಗೆ ಕೆಲವೊಂದಿಷ್ಟು ತೊಂದರೆ ಬರಬಹುದು. ಆದ್ದರಿಂದ ಈ ಸಮಯದಲ್ಲಿ ಯಾವುದೇ ಒಂದು ಶುಭ ಸುದ್ದಿ ಸಿಕ್ಕರು, ಯಶಸ್ಸು ಸಿಕ್ಕರು, ನಿಮ್ಮ ಶತ್ರುಗಳು ನಿಮ್ಮ ಜೀವನದಲ್ಲಿ ತೊಂದರೆಯನ್ನು ಉಂಟು ಮಾಡ್ತಾರೆ. ಅದರಿಂದ ಎಲ್ಲವನ್ನ ಕೂಡ ಗೌಪ್ಯವಾಗಿ ಇಟ್ಕೊಳ್ಳಿ. ಒಟ್ಟಾರೆ ಈಗ ನಿಮ್ಮ ಶತ್ರುಗಳನ್ನು ಶಿಕ್ಷಿಸಲು ಈಗ ದೇವತೆಗಳು ನಿಮ್ಮ ಜೀವನಕ್ಕೆ ಬರುತ್ತಿದ್ದಾರೆ. ಈ ಗ್ರಹಗಳ ಸಂಚಾರವು ನಿಮ್ಮ ಜೀವನಕ್ಕೆ ನೇರವಾಗಿ ಪರಿಣಾಮ ಬೀರುತ್ತದೆ. ನೀವು ಇದರ ಲಾಭವನ್ನು ಪಡೆಯಬೇಕು. ನಿಮಗಿಂತ ದುರಾದೃಷ್ಟರು ಯಾರೂ ಇರೋದಿಲ್ಲ. ಏಕೆಂದರೆ ಈ ಒಂದು ದಿನ ನೀವು ಇದನ್ನು ಮಿಸ್ ಮಾಡಿಕೊಂಡ್ರೆ ಇನ್ನು ಜೀವನ ಪರ್ಯಂತ ಇಂತಹ ಒಳ್ಳೆಯ ಸಮಯ ಬರುವುದಿಲ್ಲ. ಜುಲೈ 5ರಿಂದ 8ನೇ ತಾರೀಕಿನವರೆಗೆ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ವಿಶೇಷವಾದ ಘಟನೆಗಳು ಜರುಗುತ್ತದೆ. ಅದನ್ನು ನೀವು ಬಹಳಷ್ಟು ಗಮನದಿಂದ ತಿಳಿದುಕೊಳ್ಳಬೇಕಾಗುತ್ತೆ. ಇಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ನೀವು ನರಕವನ್ನು ಅನುಭವಿಸುತ್ತೀರಾ. ನಿಮಗೆ ಹೇಳಲಿರುವಂತಹ ವಿಷಯಗಳು ನಿಮ್ಮ ಆತ್ಮವನ್ನು ಒಂದು ಕ್ಷಣ ಅಲುಗಾಡಿಸುತ್ತದೆ, ನಡಗಿಸುತ್ತದೆ. ಜ್ಞಾಪಕವಾಗಿಟ್ಕೊಳ್ಳಿ, ಇಂದಿನ ದಿನವು ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಜೀವನದುದ್ದಕ್ಕೂ ವಿಷಾದಿಸುತ್ತೀರಾ. ಹೌದು, ನೀವು ವಿಷಾದಿಸಲು ಸಹ ಅವಕಾಶ ಸಿಗೋದಿಲ್ಲ. ಏಕೆಂದರೆ ಹೇಳುವಷ್ಟು ದೂರ ಹೋಗೋಣ. ಅದಕ್ಕಾಗಿ ನೀವು ಈ ವಿಡಿಯೋವನ್ನು ನೋಡ್ತಿದ್ದಾಗ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವ ಅವಕಾಶ ಯಾವ ರೀತಿ ಬರುತ್ತದೆ. ಈ ದೈವಿಕ ಶಕ್ತಿಗಳು ನಿಮ್ಮ ದೇಹವನ್ನು ನಿಯಂತ್ರಿಸುತ್ತವೆ. ಅವರು ಬಂದ ನಂತರ ನಿಮ್ಮ ಮನೆಯಲ್ಲಿ ನೀವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದದ್ದು ಒಂದಲ್ಲ ಎರಡಲ್ಲ, ಮುಖ್ಯವಾಗಿ ನಿಮ್ಮ ಕುಲದೇವರ ಆಶೀರ್ವಾದ ಸಿಗುತ್ತದೆ. ನಿಮ್ಮ ಕುಲದೇವರು ನಿಮಗೆ ಆಶೀರ್ವಾದ ಮಾಡಿದಾಗ ನಿಮ್ಮ ದೇಹದಲ್ಲಿ ಆಗುವಂತಹ ವಿಶೇಷವಾದ ಬದಲಾವಣೆಗಳು, ನಿಮ್ಮ ಶಕ್ತಿಯು ಹೆಚ್ಚಾಗುತ್ತದೆ ಮತ್ತು ಆತ್ಮವಿಶ್ವಾಸ ಜಾಸ್ತಿ ಆಗುತ್ತದೆ. ಈ ಕ್ಷಣದಲ್ಲಿ ಆ ದೇವರುಗಳು ನಿಮ್ಮ ಶಕ್ತಿಯೊಂದಿಗೆ ಆಟವನ್ನು ಆಡುತ್ತಾರೆ. ಖಂಡಿತವಾಗಿ ಇದು ಭಯ ಪಡುವಂತಹ ಅಗತ್ಯವಿಲ್ಲ. ಏಕೆಂದರೆ ಈಗ ನಿಮ್ಮ ಶತ್ರುಗಳು ಸಹ ನಿಮ್ಮ ಮುಂದೆ ನಿಲ್ಲಲು ಭಯ ಪಡುತ್ತಾರೆ, ಮಂಡಿ ಹೂಡುತ್ತಾರೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ನಿಮ್ಮ ಜೀವನದಲ್ಲಿ ಈಗ ಮಹಾನ್ ಶಕ್ತಿಗಳ ನೆರಳು ನಿಮ್ಮ ಸುತ್ತಲೂ ಆವರಿಸಿದೆ. ಈ ಶಕ್ತಿಗಳನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ಆ ಶಕ್ತಿಯ ಪ್ರಭಾವ ನಿಮ್ಮ ಜೀವನವನ್ನು ಅಥವಾ ನಿಮ್ಮ ಜೀವವನ್ನೇ ತೆಗೆದುಕೊಳ್ಳಬಹುದು. ಈಗ ನಿಮ್ಮ ಜೀವನವನ್ನು ರೂಪಿಸುವಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ದೇವರಿಗೆ ಖಂಡಿತವಾಗಿ ನೀವು ಕೃತಜ್ಞರಾಗಿರಬೇಕು. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಈ ಒಂದು ಕಾರ್ಯವನ್ನು ನಿರ್ಲಕ್ಷಿಸಿದರೆ ನೀವು ಎಂದಿಗೂ ಕೂಡ ಆ ದೈವಿಕ ಶಕ್ತಿಯ ಕೃಪೆಗೆ ಪಾತ್ರರಾಗುವುದಿಲ್ಲ. ಅದರಿಂದ ಸಂಭವಿಸುವಂತಹ ದೊಡ್ಡ ದೊಡ್ಡ ಹಾನಿಗೆ ನೀವೇ ಜವಾಬ್ದಾರಿಯಾಗುತ್ತೀರಾ. ನಿಮ್ಮ ಸುತ್ತಲೂ ಇರುವಂತಹ ಒಂದು ಶಕ್ತಿ ನಿಮ್ಮನ್ನು ಮುಂದಿನ ಹಂತಕ್ಕೆ ಕರೆದುಕೊಂಡು ಹೋಗುತ್ತದೆ. ನೀವು ಬಯಸಿದಂತಹ ಐಷಾರಾಮಿ ವಸ್ತು, ಅಂದರೆ ದೊಡ್ಡದಾದ ಕಾರ್ ಆಗಿರಬಹುದು, ಅಥವಾ ವಾಹನ ಆಗಿರಬಹುದು, ಅಥವಾ ಐಷಾರಾಮಿ ಬಂಗಲೆ ಆಗಿರಬಹುದು, ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರದಲ್ಲಿ ನೀವು ಯಾವುದೇ ರೀತಿಯ ಒಂದು ಗಿಫ್ಟನ್ನು ಅಪೇಕ್ಷೆ ಪಡ್ತಾ ಇದ್ರೂ ಕೂಡ ನೀವು ಆಕಾಶದ ಮುಂದೆ ಹೋಗಿ ದೊಡ್ಡದಾಗಿ ಕಿರುಚಿ ಹೇಳುತ್ತೀರಾ, ನನಗೆ ನನ್ನ ಸಂಪೂರ್ಣವಾದ ಒಂದು ಉಡುಗೊರೆ ಸಿಕ್ಕಿದೆ, ಇದಕ್ಕಾಗಿ ನನ್ನ ಕುಲದೇವರಿಗೆ ಧನ್ಯವಾದಗಳು. ಖಂಡಿತವಾಗಿ ನೀವು ಯಾವುದೇ ಶ್ರಮವನ್ನು ತೆಗೆದುಕೊಳ್ಳಬೇಕಾದ ಅವಶ್ಯಕತೆ ಇರೋದಿಲ್ಲ. ಆಕಸ್ಮಿಕವಾಗಿ ಈಗ ದೇವತೆಗಳ ವಿಶೇಷವಾಗಿರುವಂತಹ ಪರಿಣಾಮ ನಿಮ್ಮ ಜೀವನದ ಮೇಲೆ ಒಂದು ದಿಕ್ಕನ್ನು ಬದಲಾಯಿಸುತ್ತದೆ. ಅದಕ್ಕೋಸ್ಕರ ನೀವು ನೇರವಾಗಿ ಎಲ್ಲ ರೀತಿಯ ಒಂದು ಶ್ರೀಮಂತಿಕೆಗೆ, ಕೃಪೆಗೆ ಪಾತ್ರರಾಗ್ತೀರಾ. ನಿಮ್ಮ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ. ಈಗ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡದನ್ನು ಸುಲಭವಾಗಿ ಪಡೆದುಕೊಳ್ಳುವಷ್ಟು ವಿಶೇಷವಾಗಿರುವಂತಹ ಶಕ್ತಿಯನ್ನು ಹೊಂದಿರುತ್ತೀರಾ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರೇ, ನಿಮ್ಮ ಮನೆ, ಮನಸ್ಸು, ನಿಮ್ಮ ಜೀವನ ಅಪಾರವಾಗಿರುವಂತಹ ವಿಚಾರವನ್ನು ನೀವು ಕಂಡುಕೊಳ್ಳುತ್ತೀರಾ. ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಮೊದಲ ಚಿಹ್ನೆ, ದೇವರು ನ್ಯಾಯದಲ್ಲಿ ವಿಳಂಬ ಮಾಡಿದ್ದಾನೆ. ಹಿಂದಿನ ವಿಷಯವಾಗಿರಬಹುದು, ವಿಶೇಷವಾಗಿ ನೀವು ಒಂದು ಎಲ್ಲವನ್ನ ಪಡೆದುಕೊಳ್ಳೋಕೆ ಹಿಂದೆ ಹೋಗಿರಬಹುದು. ಆದರೆ ನ್ಯಾಯವು ಕೂಡ ಎಂದಿಗೂ ನಿಮ್ಮನ್ನು ಬಿಡೋದಿಲ್ಲ. ಅದು ಖಂಡಿತವಾಗಿ ನಿಮ್ಮ ಹಿಂದೆ ಬರುತ್ತದೆ ಮತ್ತು ನೀವು ಮಾಡಿರುವಂತಹ ಒಳ್ಳೆಯ ಕಾರ್ಯಗಳಿಂದ ನಿಮಗೆ ಒಳ್ಳೆಯದು ಸಂಭವಿಸುತ್ತದೆ. ನೀವು ಜೀವನದಲ್ಲಿ ಬಹಳಷ್ಟು ನೋವು ಮತ್ತು ಕಷ್ಟಗಳನ್ನು ಎದುರಿಸಿದ್ದೀರಾ. ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ನ್ಯೂನತೆಗಳನ್ನು ಕಂಡುಕೊಂಡಿದ್ದೀರಾ. ನೀವು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪ್ರಯತ್ನದಲ್ಲೂ ಅಪೇಕ್ಷಿತ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗಿಲ್ಲ. ಆದರೆ ಯೋಚನೆ ಮಾಡಬೇಡಿ, ನೀವು ಹೊಂದಿರಬೇಕಾದ ಸಂತೋಷವನ್ನು ನೀವು ಎಂದಿಗೂ ಅನುಭವಿಸಿಲ್ಲ. ಇದೆಲ್ಲದಕ್ಕೂ ಕಾರಣ ನಿಮ್ಮ ಧಾರ್ಮಿಕ ಚಟುವಟಿಕೆಗಳಲ್ಲೂ ಕೂಡ ನೀವು ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ. ಒಳ್ಳೆಯ ಕಾರ್ಯಗಳನ್ನು ನಿರ್ವಹಿಸಿದರೂ ಕೂಡ ನೀವು ಸಾಧ್ಯವಿರುವಷ್ಟು ಎಲ್ಲವನ್ನ ಮಾಡಿದ್ದೀರಾ. ನೀವು ಭಕ್ತಿಯಿಂದ ದೇವರಿಗೆ ಅರ್ಪಣೆ ಮಾಡಿದ್ದೀರಾ, ಗೌರವಿಸುತ್ತೀರಾ.
ಭಕ್ತಿ ಯಾವಾಗಲೂ ದೇವರಗಳ ಆಶೀರ್ವಾದವನ್ನು ತರುತ್ತದೆ ಎಂದು ನಂಬಿದ್ದೀರಾ. ಒಟ್ಟಾರೆಯಾಗಿ ನಂಬಿಕೆಯೊಂದಿಗೆ ನೀವು ಮುಂದುವರಿಯುತ್ತಲೇ ಇರುತ್ತೀರಾ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಪಡೆದುಕೊಳ್ಳುವಷ್ಟು ಎತ್ತರಕ್ಕೆ ಏರಲು ಪ್ರಾರಂಭವಾಗಿದ್ದಾಗ ಅಡೆತಡೆಗಳು ಉದ್ಭವಿಸುತ್ತದೆ. ಏಕೆ ಈ ರೀತಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿದೆ? ಖಂಡಿತವಾಗಿ ನಿಮ್ಮ ವಿರೋಧಿಗಳು ನಿಮ್ಮ ಜೀವನದಲ್ಲಿ ಈ ಅಡೆತಡೆಯನ್ನು ಸೃಷ್ಟಿಸಲು ತಮ್ಮನ್ನು ತಾವು ಶಿಕ್ಷೆಗೆ ಒಳಪಡಿಸಿಕೊಳ್ಳಲು ತೊಡಗಿಕೊಂಡಿದ್ದಾರೆ ಎಂದು ತೋರುತ್ತದೆ. ಅವರು ನಿಮ್ಮ ಅನುಮತಿಯನ್ನು ಆಯೋಜಿಸಿದ್ದಾರೆಂದು ತೋರುತ್ತದೆ. ನಾವು ಇದನ್ನೆಲ್ಲ ಕಾರಣವಿಲ್ಲದೆ ಹೇಳುತ್ತಿಲ್ಲ. ಕೆಲವು ದಿನಗಳ ಹಿಂದೆ ಒಂದು ವಿಷಯ ನಡೆಯುತ್ತಿದೆ. ಒಂದು ಜ್ಯೋತಿಷದ ಕಾರ್ಯಕ್ರಮದಲ್ಲಿ ನಿಮ್ಮ ವಿರೋಧಿಗಳು ನಿಮ್ಮ ಮೇಲೆ ಮಾಟ ಮಂತ್ರ ತಂತ್ರವನ್ನು ಮಾಡಲು ಆರಂಭಿಸಿದ್ದಾರೆ ಎಂದು ನಾವು ಹೇಳಿದ್ದೇವೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಅರ್ಥವಾಗುವಂಥದ್ದು ಅದೃಶ್ಯವಾದ ಶಕ್ತಿಯಂಥದ್ದು ಹೊಡೆತವನ್ನು ನೀಡುತ್ತಿದೆ. ಒಳಗಿನಿಂದ ಅವರನ್ನು ಸಂಪೂರ್ಣವಾಗಿ ದುರ್ಬಲಗೊಳಿಸಿದರೆ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡದನ್ನು ಪಡೆದುಕೊಳ್ತೀರಾ. ಇದಕ್ಕೋಸ್ಕರ ಏನು ಮಾಡಬೇಕು? ನೀವು ಹೊರ ಜಗತ್ತಿಗೆ ವ್ಯಕ್ತಪಡಿಸಲು ಸಾಧ್ಯವಾಗದ ಅಶಾಂತಿ ನಿಮ್ಮ ಒಳಗಡೆ ನಡೆಯುತ್ತಾ ಇದೆ. ನಿಮ್ಮ ಒಳಗಡೆ ಗೊಂದಲ, ದ್ವಂದ್ವ ತುಂಬಿದೆ. ಮನಸ್ಸು ಅಶಾಂತಿಯಿಂದ ತುಂಬಿದೆ. ನೆಮ್ಮದಿ ಇಲ್ಲದೆ ಇರುವಂತಹ ಜೀವನ. ಯಾವುದೇ ರೀತಿಯ ಕಷ್ಟಗಳು ಬಂದಾಗ ಕೂಡ ನೋವಿನಿಂದ ಕುಸಿದು ಹೋಗಿದ್ದೀರಾ. ನಿರಂತರವಾಗಿ ಬೇರೆಯವರಿಗೆ ಹಾನಿ ಮಾಡುವ ಬಗ್ಗೆ ಯೋಚಿಸಿದಾಗ ಇದು ಸಂಭವಿಸುತ್ತದೆ. ದೇವರು ಅವರನ್ನು ಎಂದಿಗೂ ಕ್ಷಮಿಸೋದಿಲ್ಲ. ಈ ದೇವರುಗಳು ನಿಮ್ಮನ್ನು ರಕ್ಷಿಸಿದ್ದಾರೆ ಮತ್ತು ಯಾವತ್ತೂ ಕೂಡ ಶಿಕ್ಷಿಸೋದಿಲ್ಲ. ನಿಮ್ಮ ವಿರುದ್ಧ ಬಳಸಲಾದ ಮಾಟ ಮಂತ್ರ ಕೊನೆಗೊಂಡಿದೆ. ನಿಮಗೆ ಈಗ ದೈವಿಕ ಶಕ್ತಿಗಳ ಅನುಗ್ರಹವು ಸಂಪೂರ್ಣವಾಗಿ ಆಶೀರ್ವಾದದ ಮೂಲಕ ನಿಂತಿದೆ. ಅದಕ್ಕಾಗಿ ನಿಮಗೆ ಶತ್ರುಗಳು ಈಗ ನರಳಾಡುತ್ತಿದ್ದಾರೆ. ನೀವು ಆರಾಮಾಗಿದ್ದೀರಾ ಮತ್ತು ನಿಮ್ಮ ಆರೋಗ್ಯ ಸುಧಾರಿಸುತ್ತಿದೆ. ನಿಮ್ಮ ವಿರುದ್ಧ ಯಾವುದೇ ಮಾಟ ತಂತ್ರಗಳನ್ನು ಮಾಡಿದರೂ ಕೂಡ ಅದರಿಂದ ತಿರುಗುಬಾಣವಾಗುತ್ತದೆ. ಅವರ ಮೇಲೆ ಆ ಕ್ರಿಯೆ ಪ್ರತಿಫಲವನ್ನು ತರುತ್ತಿದೆ. ನಿಮ್ಮ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಬದಲಾಗಿ ಅವರ ಕುಟುಂಬಗಳು ವಿನಾಶವಾಗುತ್ತದೆ. ಇದರಿಂದ ಅವರ ಸಾವು ಕೂಡ ಸಮೀಪಿಸಬಹುದು. ಏಕೆಂದರೆ ಕೆಲವು ದೈವಿಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶ ಮಾಡಿದಾಗ ಅದನ್ನು ಸ್ವಂತ ಅರ್ಥ ಮಾಡಿಕೊಳ್ಳಬೇಕು. ಕನಸಿನಲ್ಲಿ ನೀವು ಸಾಧ್ಯವಾಗದೇ ಇರುವಷ್ಟು ಸಂತೋಷವನ್ನು ಅನುಭವಿಸುವುದು, ಒಳ್ಳೆಯ ಸಂಗತಿಗಳು ನಿಮ್ಮ ಕಣ್ಣಿಗೆ ಬರುವುದು, ಮನಸ್ಸು ಶಾಂತ ರೀತಿಯಲ್ಲಿ ವರ್ತಿಸುವುದು, ಪದೇ ಪದೇ ಒಂದೇ ಸಂಖ್ಯೆ ಕಣ್ಣಿಗೆ ಬೀಳುವುದು. ಈ ದೈವಿಕ ಶಕ್ತಿಯು ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದೆ. ಈಗ ಒಂದು ದೊಡ್ಡ ಸಂತೋಷ. ನಿಮ್ಮ ಜೀವನದಲ್ಲಿ ನೀವು ತಡೆ ಹಿಡಿಯಲ್ಪಟ್ಟ ಎಲ್ಲವನ್ನ ಪಡೆದುಕೊಳ್ತೀರಾ. ನಿಮ್ಮ ಅಸ್ತಿತ್ವವನ್ನು ಪ್ರತಿಯೊಂದು ಒಂದು ರೋಮಾಂಚಕಾರಿಯಾಗಿರುವಂತಹ ಒಂದು ವಿಷಯವನ್ನು ಕಂಡುಕೊಳ್ತೀರಾ. ಅದು ದೊಡ್ಡ ಆಫೀಸ್ನಿಂದ ಒಂದು ಕರೆ ಆಗಿರಬಹುದು, ನಿಮ್ಮ ಸ್ನೇಹಿತರಿಂದ ಒಂದು ಸಂದೇಶವಾಗಿರಬಹುದು, ಯಾವುದೇ ಪ್ರಭಾವಿ ವ್ಯಕ್ತಿಯಿಂದ ಒಂದು ಮಾತುಕತೆ ಬರಬಹುದು. ಒಟ್ಟಾರೆಯಾಗಿ ನಿಮ್ಮ ಜೀವನ ಒಂದು ಸಣ್ಣ ತಿರುವಿನಿಂದ ದೊಡ್ಡದಾಗಿರುವಂತಹ ಸಮುದ್ರವನ್ನು ತಲುಪುತ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದು ಇನ್ನೂ ಮುಗಿಯುವುದಿಲ್ಲ. ನೀವು ತಿಳಿದುಕೊಳ್ಳಬೇಕಾದದ್ದು ಸಾಕಷ್ಟಿದೆ. ಈಗ ನೀವು ಏನು ಮಾಡಬೇಕಾಗಿದೆ? ನೀವು ಮಾಡಿರುವಂತಹ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕಾಗಿದೆ. ಹೌದು ಸ್ನೇಹಿತರೆ, ನಿಮ್ಮ ತಪ್ಪುಗಳನ್ನು ನೀವು ಸರಿಪಡಿಸಿದಾಗ ಮಾತ್ರ ನಿಮ್ಮ ವ್ಯಕ್ತಿತ್ವ ಅದ್ಭುತವಾಗ್ತಾ ಹೋಗುತ್ತದೆ. ನೀವು ತಿಳಿದುಕೊಳ್ಳಬೇಕಾದ ಎಲ್ಲವನ್ನ ಕೂಡ ಈಗ ಅರ್ಥ ಮಾಡಿಕೊಳ್ಳುವಂತಹ ವಿಶೇಷವಾಗಿರುವಂತಹ ಸ್ಥಿತಿಗೆ ಬಂದು ತಲುಪಿದ್ದೀರಾ. ಈಗ ನೀವು ಮಾಡಬೇಕಾಗದ್ದು ವಿಶೇಷವಾಗಿ ಧ್ಯಾನ ಅಥವಾ ಯೋಗ. ನಿಮ್ಮ ಚಲನೆ ಮತ್ತು ನಿಮ್ಮ ಜನ್ಮವನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಗ್ರಹಗಳ ಚಲನೆ ನಿಮ್ಮ ಜೀವನವನ್ನು ಆಧರಿಸಿದೆ. ಇದು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಮತ್ತು ನಿರ್ಣಾಯಕವಾಗಿರುವಂತಹ ಮಾಹಿತಿ ಆಗಿರಬಹುದು. ಆದ್ದರಿಂದ ಇದನ್ನು ನೀವು ಗಮನವಿಟ್ಟು ತಿಳಿದುಕೊಳ್ಳಬೇಕಾಗುತ್ತದೆ. ಈಗ ನಿಮ್ಮ ಜೀವನದಲ್ಲಿ ಸದ್ಗುಣವಿಲ್ಲದಿದ್ದ ವ್ಯಕ್ತಿಯು ಯಾವುದರಲ್ಲೂ ಕೂಡ ಮುಂದೆ ಬರೋದಕ್ಕೆ ಸಾಧ್ಯವಿಲ್ಲ. ದೋಷಗಳನ್ನು ಹುಡುಕಿದಾಗ ನಿಮ್ಮ ಜೀವನದಲ್ಲಿ ಎಲ್ಲರೂ ಕೂಡ ನಿಮ್ಮನ್ನು ಟೀಕಿಸುತ್ತಾರೆ. ತಮ್ಮನ್ನು ತಾವು ಶ್ರೇಷ್ಠನೆಂದು ಬಿಂಬಿಸಲು ಪ್ರಯತ್ನಿಸುತ್ತಾರೆ ಎಂಬುದು ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮಲ್ಲಿರ್ತಕ್ಕಂತಹ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಬೇಕು ಮತ್ತು ನ್ಯೂನತೆಯನ್ನು ನೀವು ಸರಿಪಡಿಸಿಕೊಳ್ಳಬೇಕು. ಯಾವುದೇ ನ್ಯೂನತೆಯನ್ನು ನಿರ್ಲಕ್ಷಣೆ ಮಾಡಿದರೆ ಅದರಿಂದ ನಿಮಗೆ ತೊಂದರೆಗಳು ಉಂಟಾಗುತ್ತದೆ. ನಿಜವಾದ ಸದ್ಗುಣಶೀಲ ವ್ಯಕ್ತಿಯು ಬೇರೆಯವರ ನ್ಯೂನತೆಯನ್ನು ತೆಗೆಯದೆ ತನ್ನಲ್ಲಿರುವಂತಹ ತಪ್ಪುಗಳನ್ನು ಸುಧಾರಿಸಿಕೊಂಡು ವಿಶೇಷವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಾನೆ. ತನ್ನ ಸ್ವಂತದಾಗಿರುವಂತಹ ವ್ಯಕ್ತಿತ್ವದಲ್ಲಿ ವಿಶೇಷವಾಗಿರಲು ಸುಧಾರಿಸಲು ಶ್ರಮಿಸುತ್ತಾನೆ. ಅದೇ ರೀತಿ ನಿಮ್ಮಲ್ಲಿ ಯಾವ ರೀತಿ ಗುಣವಿದೆ, ಯಾವ ಗುಣವನ್ನು ಸರಿಪಡಿಸಿಕೊಳ್ಳಬೇಕು, ಯಾವ ಹೊಸ ಸ್ಕಿಲ್ಸನ್ನು ಕಲಿಬೇಕು, ಯಾವ ಕೆಲಸದಲ್ಲಿ ನೀವು ಇಂಪ್ರೂವ್ಮೆಂಟನ್ನು ಮಾಡಿಕೊಳ್ಬೇಕು, ಇದೆಲ್ಲದರ ಬಗ್ಗೆ ಗಮನ ಕೊಟ್ಟಾಗ, ನೀವು ವಿಶೇಷವಾಗಿ ನಿಮ್ಮ ದೋಷಗಳ ಮೇಲೆ ಗಮನ ಕೊಟ್ಟಾಗ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ. ಪರಿಣಾಮಕಾರಿಯಾಗಿರುವಂತಹ ವಿಶೇಷವಾದ ಪ್ರಯೋಜನವನ್ನು ಪಡೆದುಕೊಳ್ತೀರಾ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಪ್ರವೇಶಿಸಿದಾಗ ಈ ಶಕ್ತಿಯು ಈಗ ಪ್ರಗತಿಗೆ ಬಾಗಿಲು ತೆರೆಯುತ್ತದೆ. ನಿಮ್ಮ ಪ್ರಗತಿ ಈಗ ಆರಂಭವಾಗುತ್ತದೆ. ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಮಾಡಿದ ಒಳ್ಳೆಯ ಕಾರ್ಯಗಳ ಪರಿಣಾಮ ಈ ಶಕ್ತಿಯು ನಿಮ್ಮಿಂದ ವಿಶೇಷವಾಗಿ ಯಾರಿಗಾದರೂ ಸಹಾಯ ಮಾಡಿರಬಹುದು, ನೀವು ಯಾರಿಗಾದರೂ ಒಳ್ಳೆಯದು ಮಾಡಿರಬಹುದು, ಅಥವಾ ಯಾರಿಗಾದರೂ ನೀರು ಕೊಟ್ಟಿರಬಹುದು, ಅನ್ನವನ್ನು ಕೊಟ್ಟಿರಬಹುದು, ಯಾರೊಬ್ಬರ ದುಃಖವನ್ನು ನಿವಾರಿಸಿರಬಹುದು. ಅದಕ್ಕಾಗಿ ಕ್ಷಣವು ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ತೆರೆದುಕೊಳ್ಳುತ್ತದೆ. ತನ್ನ ಪ್ರೀತಿಯ
ಸ್ನೇಹಿತರೆ, ನಿಮ್ಮ ಜೀವನ ಇನ್ನು ಮುಂದೆ ಸುಖಕರವಾಗಿರುತ್ತದೆ. ಯಾವುದೇ ಗಮನಾರ್ಹ ಸಂತೋಷವನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತದೆ. ನೀವು ಬಹಳ ದಿನಗಳಿಂದ ಆಶ್ಚರ್ಯ ಪಡುತ್ತಿರುವಂತಹ ಸುದ್ದಿ ಸಿಗುತ್ತದೆ. ಯಶಸ್ಸು ನಿಮ್ಮ ಹಣೆ ಬರಹದಲ್ಲಿ ಬರೆಯುತ್ತದೆ. ನೀವು ಎಲ್ಲವನ್ನ ಗಳಿಸಿಕೊಳ್ತೀರಾ. ಒಂದು ದಿನ ನಿಮಗೆ ಎಲ್ಲವೂ ಕೂಡ ಒಳ್ಳೆಯದು ಸಂಭವಿಸುತ್ತದೆ. ಆ ಸಮಯ ಹತ್ತಿರಕ್ಕೆ ಬಂದಿದೆ. ಒಟ್ಟಾರೆ ಜುಲೈ 5ರಿಂದ 8ನೇ ತಾರೀಕಿನವರೆಗೆ ನಿಮ್ಮ ಮನಸ್ಸು ಮನೆಗಳಲ್ಲಿ ಬಹಳ ದಿನಗಳಿಂದ ಆಸೆ ಪಡುತ್ತಿದ್ದ ಒಂದು ವಿಚಾರ ಸಿಗುತ್ತದೆ. ಅದು ಅಂತಿಮವಾಗಿ ಬಂದಿದೆ ಮತ್ತು ನಿಮ್ಮನ್ನು ತಲುಪಿದೆ. ನಿಮ್ಮ ಜೀವನದಲ್ಲಿ ಹಿಂದೆ ಬಹಳಷ್ಟು ದುಃಖ, ನೋವು ಮತ್ತು ಹೋರಾಟವನ್ನು ನಡೆಸಿದ್ದೀರಾ. ಇನ್ನು ಮುಂದೆ ಬಹಳಷ್ಟು ಸಂತೋಷ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಒಟ್ಟಾರೆ ನೀವು ಯಾವಾಗಲೂ ಬೇರೆಯವರಿಗೆ ಸಹಾಯ ಮಾಡುತ್ತೀರಾ. ಅದರಿಂದ ನಿಮ್ಮ ಜೀವನದಲ್ಲಿ ಯಾವಾಗಲೂ ಒಳ್ಳೆಯದು ನಡೆಯುತ್ತದೆ. ನಿಮಗೆ ಬಹಳ ಅಪರೂಪವಾದ ಗುಣ ಇದೆ. ಆ ಗುಣವನ್ನು ಎಂದಿಗೂ ಮರೆಮಾಚಬೇಡಿ. ನಿಮಗೆ ಯಾವಾಗಲೂ ಕೂಡ ಒಳ್ಳೆಯ ಅದೃಷ್ಟ ಬೆಳಕಿಗೆ ಬರುವಾಗ, ಪ್ರಗತಿಯ ಬಾಗಿಲು ತೆರೆದುಕೊಂಡಾಗ ನೀವು ಹೇಳಬೇಕಾಗಿರುವುದು ದೇವರಿಗೆ ಧನ್ಯವಾದವನ್ನು. ನೀವು ಸ್ವೀಕರಿಸುವಂತಹ ಒಳ್ಳೆಯ ಸುದ್ದಿ ನಿಮ್ಮ ಹೃದಯವನ್ನು ಸಂತೋಷದಿಂದ ತುಂಬುತ್ತದೆ. ಆದ್ದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿ, ಮನೆಯಲ್ಲಿ ಯಾವಾಗಲೂ ಕೃತಜ್ಞತೆ ಎಂಬ ಪದಕ್ಕೆ ಅಪಾರವಾಗಿರುವಂತಹ ಶಕ್ತಿ ಇರುತ್ತದೆ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನೀವು ಯಾವುದೇ ರೀತಿಯ ಸಂತೋಷದ ಸುದ್ದಿಯನ್ನು ಕೇಳಿಸಿಕೊಂಡಾಗ ದೇವರಿಗೆ ದೀಪವನ್ನು ಹಚ್ಚಿ. ಅದರಿಂದಾಗಿ ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಹೊಸ ಶಕ್ತಿ ನಿಮ್ಮತ್ತ ಆಕರ್ಷಣೆಯಾಗುತ್ತದೆ. ವೃಶ್ಚಿಕ ರಾಶಿಯವರೇ, ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.